ತೋರಣ ಎಲ್ಲ ರೆಡಿ ಮಾಡ್ಕೊತಿದ್ದೆ ನಾನು ಇವತ್ತೇ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ. ಮತ್ತು ನಮ್ಮ ಮನೇಲಿ ಅವತ್ತು ಹಸು ಕರು ಆಗ್ತಿತ್ತು, ಬೆಳಗ್ಗೆನೇ ಹಬ್ಬ ದಿನನೇ ಕರು ಆಗ್ತಿತ್ತು. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಸೊ ಹಂಗಾಗಿ ಎಲೆ ಕುಯ್ಕೊಬರಕ್ಕಂತ ಹೋಗ್ತಾ ಇದ್ದೀನಿ ಗೈಸ್. ನಮ್ಮ ಹಾಯ್ ಗೈಸ್, ಸಿಂಪಲಾಗಿ ರೆಡಿ ಆಗಿದ್ದಾಯಿತು. ಏನು ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಹಣ್ಣುಗಳೆಲ್ಲ ತಂದಿದ್ರು, ಹಣ್ಣುಗಳೆಲ್ಲ ಇಟ್ಕೊತಿದ್ದೆ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘ್ನಾ ವ್ಲಾಗ್ಸ್ ಕನ್ನಡ. ಇವತ್ತು ನಾನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ವಿಶೇಷ ಅಂತಂದರೆ, ನಾಳೆ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ತೋರಣ ಎಲ್ಲ ರೆಡಿ ಮಾಡ್ಕೊತಿದ್ದೆ. ಸೊ ಹಂಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತಂದರೆ, ಅಣ್ಣ ಮಾವಿನ ಸೊಪ್ಪೆಲ್ಲ ತಂದು ಕೊಟ್ಟಿದ್ರು. ಸೊ ಹಂಗಾಗಿ ನಾನಿವತ್ತು ತೋರಣ ಎಲ್ಲ ರೆಡಿ ಮಾಡ್ಕೊಬಿಡೋಣ ಇವತ್ತೇ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಹಳ್ಳಿ ಇರೋದ್ರಿಂದ ಎಲ್ಲ ಮನೇಲೇ ಸಿಗುತ್ತೆ. ಸೊ ಹಂಗಾಗಿ ತೋರಣ ಅದೆಲ್ಲ ಮಾವಿನ ಸೊಪ್ಪೆಲ್ಲ ಇಲ್ಲೇ ಸಿಗುತ್ತೆ. ಸೊ ಹಂಗಾಗಿ ಮಾವಿನ ಸೊಪ್ಪು ಇಲ್ಲೇ ನಮ್ಮ ಮರದಲ್ಲೇ ಸಿಕ್ಕಿತ್ತು. ಸೊ ಹಂಗಾಗಿ ನಮ್ಮ ಅಣ್ಣಗೆ ಹೇಳಿದ್ದೆ ತೊಗೊಬಂದು ಕೊಡು ಅಂತ. ಸೊ ಅಣ್ಣ ತಂದು ಕೊಟ್ಟಿದ್ರು. ಸೊ ನಾನು ರೆಡಿ ಮಾಡ್ಕೊಬಿಡೋಣ, ನಾಳೆ ಬೆಳಗ್ಗೆ ಎಲ್ಲ ಸಂಜೆಯಿಂದ ನಾನು ಪೂಜೆ ಸ್ಟಾರ್ಟ್ ಮಾಡಿದ್ದು. ಸೊ ನಾಳೆನೇ ಮಾಡ್ಕೋಬೋದಾಗಿತ್ತು, ತಂದು ಕೊಟ್ರಲ್ಲ ಅಂದ್ಬಿಟ್ಟು ಎಲ್ಲ ಅಂದರೆ ಇವಾಗಿನ ಕಾಲನೇ ಹಂಗಲ್ವಾ, ಈ ಕಾಲದಲ್ಲಿ ಮಾವಿನ ಸೊಪ್ಪೆಲ್ಲ ಅಷ್ಟು ಚೆನ್ನಾಗಿರೋದು ಬರಲ್ಲ. ಸೊ ಹಂಗಾಗಿ ಇರೋದ್ರಲ್ಲೇ ಚೆನ್ನಾಗಿರೋದು ಎತ್ತಿಟ್ಕೊತಿದ್ದೆ. 21 ಎತ್ತಿಟ್ಕೊಂಡೆ. ಅಂದರೆ 2 ದೇವ್ರ ಮನೆ ಬಾಗಿಲು ಮತ್ತು ಮುಂದೆಗಡೆ ಬಾಗಿಲಿಗೆ ಹಾಕೋಕ್ಕೆ ಅಂತ 21 ಕೌಂಟ್ ಮಾಡಿ ಚೆನ್ನಾಗಿರೋದು ಎತ್ತಿಟ್ಕೊತಿದ್ದೆ. ಮತ್ತು ನಮ್ಮ ಮನೇಲಿ ತುಂಬ ಬೆಕ್ಕಿನ ಮರಿ ಇತ್ತು, ಒಂದು 10-15 ಬೆಕ್ಕಿನ ಮರಿ ಇತ್ತು. ಅದು ಇವಾಗ ಸತ್ತೋಗ್ಬಿಟ್ಟಿದೆಯಂತೆ. ಏನಾಯಿತು, ಏನಕ್ಕೆ ಸತ್ತೋದು ಅಂತ ರೀಸನ್ನೇ ಗೊತ್ತಿಲ್ಲ. ಇವಾಗ ಇರೋದೇ 2 ಬೆಕ್ಕಿನ ಮರಿ. ತುಂಬ ಬೇಜಾರಾಯಿತು, ಅಂದರೆ ಮನೆಯಲ್ಲೇ ಸಾಕಿದ್ದಲ್ವ. ಸೊ ಹಂಗಾಗಿ ಬೇಜಾರಾಯಿತು. ಅಂದರೂ ಪರವಾಗಿಲ್ಲ, 2 ಆದರೂ ಉಳ್ಕೊಂಡಿದೆಯಲ್ಲ. ಅವಂತೂ ತುಂಬ ಚೆನ್ನಾಗಿ ಆಟ ಆಡ್ತಿರ್ತವೆ, ಯಾವಾಗಲೂ ಮನೆ ಹತ್ರನೇ ಇರ್ತವೆ. ತುಂಬ ಖುಷಿಯಾಗುತ್ತೆ. ನೋಡಿದ್ನಲ್ಲ, ಅದಕ್ಕೆ ನಿಮಗೂ ಹೇಳಬೇಕನ್ನಿಸ್ತು, ಅದಕ್ಕೆ ಹೇಳಿದೆ. ಮತ್ತು ಈ ಕಡೆ ನನ್ನ ಹಸ್ಬೆಂಡ್ ಮಲ್ಕೊಂಡಿದ್ರು, ಅಪ್ಪ ಎಳ್ಳೀರು ಕೆಡವಿದ್ರು. ಸೊ ಹಂಗಾಗಿ ಕೊಚ್ಕೊಡು ಅಂತ ಹೇಳಿದ್ದೆ. ಸೊ ಬಂದು ಕೊಚ್ಕೊಡ್ತಿದ್ದಾರೆ ನೋಡಿ. ಎಳ್ಳೀರು ತುಂಬ ಸ್ವೀಟಾಗಿತ್ತು, ಅಂದರೆ ಬಿಸಿಲಲ್ಲಿ ಕಾಯ್ದುಬಿಟ್ಟಿತ್ತು, ಸ್ವಲ್ಪ ಬೆಚ್ಚಗೆ ಅನ್ನಿಸ್ತಿತ್ತು. ಅಂದರೂ ನೀರೊಳಗೆ ಹಾಕಿದ್ದೆ, ಚೆನ್ನಾಗಿತ್ತು. ಮತ್ತು ನಮ್ಮ ಮನೇಲಿ ಅವತ್ತು ಹಸು ಕರು ಆಗ್ತಿತ್ತು, ಬೆಳಗ್ಗೆನೇ ಹಬ್ಬ ದಿನನೇ ಕರು ಆಗ್ತಿತ್ತು. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಸೊ ಹಂಗಾಗಿ ಎಲೆ ಕುಯ್ಕೊಬರಕ್ಕಂತ ಹೋಗ್ತಾ ಇದ್ದೀನಿ ಗೈಸ್. ನಮ್ಮ ಹಳೆ ಮನೆ ಹತ್ರ ಎಲೆ ಸಿಗುತ್ತೆ, ಬನ್ನಿ ತೋರಿಸ್ತೀನಿ ನಿಮಗೂ. ಮಳೆ ಬರ್ತಾಯಿದೆ ಸ್ವಲ್ಪ ಗೈಸ್. ಹಳೆ ಮನೆ ಹತ್ರ ಬಂದೆ ಫಸ್ಟು. ಹಳೆ ಮನೆ ಹತ್ರ ಬಂದ ತಕ್ಷಣ ಹನಿ ಸ್ವಲ್ಪ ಜೋರಾಗಿ ಬೀಳೋ ಥರ ಆಯಿತು. ಸೊ ಅಪ್ಪ ಅಲ್ಲೇ ಇದ್ದರು, ಗ್ಯಾಸ್ಗೆ ವೆಯ್ಟ್ ಮಾಡ್ತಿದ್ರು. ಸೊ ಹಂಗಾಗಿ ಅಪ್ಪ ಎಲೆ ಕುಯ್ಕೊಡ್ತಿದ್ರು, ನಾನು ಎಲೆನ ಇಟ್ಕೊಂಡು ಇಲ್ಲಿ ನಿಂತಿದ್ದೆ. ಅಲ್ಲಿ ನಮ್ಮದು ಹಳೆ ಮನೆ ಇದೆಯಲ್ಲ, ಅಲ್ಲಿ ಹಂಚಿನ ಹತ್ರ ನಿಂತ್ಕೊಬಿಟ್ಟಿದ್ದೆ. ಮಳೆ ಬರ್ತಿತ್ತಂತ. ಇದು ನಮ್ಮ ಮನೆ ರೋಡು. ಹಳೆ ಮನೆ ಹತ್ರ ಇದ್ದಾಗ ಚೆನ್ನಾಗಿತ್ತು, ರೋಡ್ಗೆ ಹತ್ರ ಇತ್ತು. ಅಂದರೆ ಅಲ್ಲಿ ಸಿಮೆಂಟ್ ರೋಡ್ ಇರೋದ್ರಿಂದ ಚೆನ್ನಾಗಿ ವಾಕ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿರ್ಬೋದಿತ್ತು. ಇಲ್ಲೂ ಚೆನ್ನಾಗಿದೆ, ಬಟ್ ಅಲ್ಲಿ ಚೆನ್ನಾಗಿತ್ತು ಇನ್ನು. ಆಮೇಲೆ ನೋಡಿ ವೆದರ್ ಹೆಂಗಿದೆ ಅಂತ, ಸಖತ್ತಾಗಿತ್ತು ನೋಡಿ. ಎಲೆ ಇಲ್ಲಿದೆ, ದೇವ್ರ ಮನೆ ಪಾತ್ರೆ ಎಲ್ಲ ಕ್ಲೀನ್ ಆಗಿದೆ. ಸೊ ಫಸ್ಟ್ ತೋರಣ ಎಲ್ಲ ಕಟ್ಟಿದ್ದೀನಿ ನೋಡಿ ಗೈಸ್. ನಾನೇ ಕಟ್ಟಿದ್ದು ತೋರಣ ಎಲ್ಲ, ನೆನ್ನೆನೇ ರೆಡಿ ಮಾಡ್ಕೊಂಡಿದ್ದೆ. ಇದು ಮಾವಿನ ಸೊಪ್ಪೆಲ್ಲ ಅಣ್ಣ ತಂದು ಕೊಟ್ಟಿದ್ರು. ಸೊ ಹಂಗಾಗಿ ಇವತ್ತು ತೋರಣ ಕಟ್ಟಿದೆ, ಬಾಗಿಲಿಗೆ ಹಾರನೂ ಹಾಕಿದ್ದೀನಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಬನ್ನಿ ಗೈಸ್, ಇವತ್ತು ಹಬ್ಬ ಮಾಡೋಣ. ಸ್ವಲ್ಪ ರೆಡಿ ಆಗಿಬಿಟ್ಟು ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಹಾಯ್ ಗೈಸ್, ಸಿಂಪಲಾಗಿ ರೆಡಿ ಆಗಿದ್ದಾಯಿತು. ಇವಾಗ ನಾವು ಸಿಂಪಲಾಗಿ ಒಂಚೂರು ಹಬ್ಬ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ರೆಡಿ ಆಗಿದ್ದೀನಿ ನೋಡಿ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಗೈಸ್. ನಾವೇನು ಗ್ರ್ಯಾಂಡಾಗಿ ಮಾಡಲ್ಲ, ಸಿಂಪಲಾಗಿ ಮಾಡ್ತೀವಿ. ಸೊ ಹಂಗಾಗಿ ಒಂದು ಸ್ವಲ್ಪ ಪಾಯಸ ಮಾಡ್ಕೊಳ್ಳೋಣ ಸಬ್ಬಕ್ಕಿದು ಅಂತ ಅಂದ್ಕೊಂಡೆ. ಮತ್ತು ಹೆಸರುಬೇಳೆ ಕೋಸಂಬರಿ ಮಾಡ್ಕೊತೀನಿ. ಪೂಜೆ ಐಟಮ್ಸ್ ಎಲ್ಲ ಇನ್ನೂ ರೆಡಿ ಮಾಡಬೇಕು ಗೈಸ್. ಟೈಮ್ ಬಂದ್ಬಿಟ್ಟು ನೋಡಬೇಕು ಯಾವಾಗ ಚೆನ್ನಾಗಿದೆ ಅಂತ. ಸಂಜೆಯಿಂದ ಮಾಡ್ತಾಯಿದ್ದೀನಿ. ಸೊ ಹಂಗಾಗಿ ಯಾವಾಗ ಮಾಡಬೇಕಂತ ಗೊತ್ತಿಲ್ಲ. ಅಂದರೆ ಸಂಜೆ ಟೈಮ್ ಒಂದು 6:45 7:15 ಚೆನ್ನಾಗಿದೆ ಅಂತ ಅನಿಸುತ್ತೆ. ನಾನು ನೋಡಿಲ್ಲ ಇನ್ನೂ ಟೈಮು. ಸೊ ಆ ಟೈಮಲ್ಲಿ ಮಾಡಬೇಕು. ಅಷ್ಟರಲ್ಲಿ ಪಾಯಸ ಎಲ್ಲ ರೆಡಿ ಮಾಡ್ಕೋಬೇಕು. ನಾನು ಸಿಂಪಲಾಗಿ ರೆಡಿಯಾಗಾಯಿತು. ಪಾಪು ಇನ್ನೂ ಆಟ ಆಡಿಸ್ತಿದ್ದಾರೆ ಅಮ್ಮ ಮತ್ತು ಅಪ್ಪ. ಸೊ ಅಷ್ಟರಲ್ಲಿ ಪೂಜೆ ಎಲ್ಲ ರೆಡಿ ಮಾಡ್ಕೊಬಿಡ್ಬೇಕು.
ಸಿಂಪಲ್ ಅಂದರೆ ಸ್ಯಾರಿ ಉಡಿಸಿ ಎಲ್ಲ ಲಕ್ಷ್ಮಿ ಕೂರಿಸಲ್ಲ ನಮ್ಮ ಮನೇಲಿ. ಲಕ್ಷ್ಮಿ ಫೋಟೋದ ಮುಂದೆ ಲಕ್ಷ್ಮಿ ಇಟ್ಬಿಟ್ಟು ಸಿಂಪಲಾಗಿ ಹಬ್ಬ ಮಾಡ್ತೀವಿ. ಸೊ ಹಂಗಾಗಿ ನಿಮಗೂ ಸ್ವಲ್ಪ ತೋರಿಸ್ತೀನಿ ಯಾವ ಥರ ನಮ್ಮ ಮನೇಲಿ ಹಬ್ಬ ಮಾಡೋದು ಅಂತ. ನಿಮ್ಮ ಮನೇಲಿ ಯಾವ ಥರ ಹಬ್ಬ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಬನ್ನಿ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಇದು ಅಮ್ಮಂದು ಸ್ಯಾರಿ ಇರೋದ್ರಿಂದ ಬ್ಲೌಸು ಮಿಕ್ಸ್ ಮ್ಯಾಚ್ ಮಾಡ್ಕೊಂಡು ಉಟ್ಕೊಂಡಿದ್ದೀನಿ. ನನ್ನದೇ ಬ್ಲೌಸ್ ಇತ್ತು. ಸೊ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಗೈಸ್. ನೋಡಿ ಕಾಣಿಸ್ತಿದ್ದೀನಿ. ಗೈಸ್ ಸಬ್ಬಕ್ಕಿ ಪಾಯಸ ಮಾಡೋಣ ಅಂದ್ಕೊಂಡೆ, ಬಟ್ ಸಬ್ಬಕ್ಕಿ ಖಾಲಿಯಾಗಿತ್ತು. ಸೊ ಹಂಗಾಗಿ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ಶಾವಿಗೆ ಪಾಯಸ ಮಾಡ್ಕೊಳಕ್ಕೆ ಫಸ್ಟು 2 ಕಪ್ ಶಾವಿಗೆ ತೊಗೊಂಡು ಹುರ್ಕೊತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು. ಶಾವಿಗೆ ಎಲ್ಲ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿ ಗಂಟ ಹುರ್ಕೋಬೇಕು. 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಹುರ್ಕೊಂಡಾದ ನಂತರ ಹುರ್ಕೊತಾ ಇದ್ದೀನಿ ನೋಡಿ ಗೈಸ್. ನಾನು ಹುರ್ಕೋಬೇಕು ಚೆನ್ನಾಗಿ, ಅಂದರೆ ಗೋಲ್ಡನ್ ಬ್ರೌನ್ ಬರೋ ಗಂಟ ಚೆನ್ನಾಗಿ ಹುರ್ಕೋಬೇಕು. ಬ್ರೌನ್ ಬರುತ್ತೆ ಆವಾಗ ಚೆನ್ನಾಗಿರುತ್ತೆ ಪಾಯಸ. ಸೊ ಹಂಗಾಗಿ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ, ಇಲ್ಲಾಂದರೆ ಒತ್ಬಿಡುತ್ತೆ ಶಾವಿಗೆ. ನೆಕ್ಸ್ಟ್ ಈ ಥರ ಗೋಲ್ಡನ್ ಬ್ರೌನ್ ಬಂದಿದ್ದಕ್ಕೆ 1 ಕಪ್ ಇಲ್ಲ 2 ಕಪ್ ಎಷ್ಟು ಕ್ವಾಂಟಿಟಿಲಿ ಮಾಡ್ತಿದ್ದೀರಾ ಅಷ್ಟು ಹಾಲು ಹಾಕ್ಕೊಳ್ಳಿ. ನಾನು ಹಾಲು ಹಾಕ್ಕೊತಾ ಇದ್ದೀನಿ ನೋಡಿ. ಫಸ್ಟು ಹಾಲು ಹಾಕ್ಕೊತೀನಿ. ನಾನು ಫಸ್ಟು ಒಂದು ಗಟ್ಟಿ ಹಾಲು ಹಾಕ್ಕೊತೀನಿ. ಸೊ ಹಂಗಾಗಿ ಗಟ್ಟಿ ಹಾಲು ಹಾಕ್ಕೋಬೇಕು, ಪಾಯಸ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೀರು ಹಾಕಬೇಕು, ಆಮೇಲೆ ಸ್ವಲ್ಪ ಬೇಯೋ ಗಂಟ ಗಟ್ಟಿ ಹಾಲೇ ಹಾಕಬೇಕು. 175% ಬೆಂದಿದೆ ಅಂದಾಗ ಅದಕ್ಕೆ ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಗೈಸ್. ನಿಮ್ಗೆ ಎಷ್ಟು ಸ್ವೀಟ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಶುಗರ್ ಹಾಕ್ಕೊಳ್ಳಿ, ಇಲ್ಲ ಸ್ವೀಟ್ ಕಡಿಮೆ ಬೇಕು ಅಂದರೆ ಸ್ವಲ್ಪ ಶುಗರ್ ಹಾಕ್ಕೊಳ್ಳಿ. ನಮ್ಮ ಮನೇಲೆಲ್ಲ ಸ್ವೀಟ್ ಜಾಸ್ತಿ ತಿಂತಾರೆ. ಸೊ ಹಂಗಾಗಿ ನಾನು ಸ್ವೀಟ್ನ ಜಾಸ್ತಿ ಹಾಕ್ಕೊತಿದ್ದೀನಿ ಗೈಸ್. ನೆಕ್ಸ್ಟ್ ಅದಾದ ನಂತರ ಈ ಕಡೆ ನಾನು ದ್ರಾಕ್ಷಿ ಮತ್ತು ಗೋಡಂಬಿನ ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಪಾಯಸಕ್ಕೆ. ಪಾಯಸ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನನಗಂತೂ ಯಾವಾಗ್ಲೂ ಶಾವಿಗೆ ಪಾಯಸ ಅಂದರೆ ತುಂಬ ಇಷ್ಟ. ನಾನು ಎಲ್ಲದಕ್ಕೂ ಶಾವಿಗೆ ಪಾಯಸನೇ ಮಾಡೋದು. ಎಲ್ಲ ಫಂಕ್ಷನ್ಗೂ ನೀವು ನೋಡಿರ್ಬೋದು, ಭೀಮನ ಅಮಾವಾಸ್ಯೆಗೂ ಶಾವಿಗೆ ಪಾಯಸ ಮಾಡಿದ್ದೆ. ನೆಕ್ಸ್ಟ್ ಅದು ಹಾಕಿದ ನಂತರ ಅಷ್ಟೇ ಬೆಂದಿರುತ್ತೆ. ಸೊ ನೋಡಿ ಈ ಥರ ಕಾಣಿಸ್ತಿತ್ತು ಫೈನಲ್. ತುಂಬ ಚೆನ್ನಾಗಿ ಬಂದಿತ್ತು. ನಾನು ಪೂಜೆ ಆದ ನಂತರ ಟೇಸ್ಟ್ ಮಾಡಿದೆ. ಫಸ್ಟೇ ಪೂಜೆಗಿಂತ ಮುಂಚೆನೇ ಪಾಯಸ ಮಾಡಿ ಇಟ್ಕೊಂಡಿದ್ದೆ ಗೈಸ್ ನಾನು. ನೆಕ್ಸ್ಟ್ ಅದಾದ ನಂತರ ಪೂಜೆ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಎಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೆಕ್ಸ್ಟ್ ದೇವ್ರ ಮನೆಗೆಲ್ಲ ಸೆಟ್ ಮಾಡಬೇಕಲ್ಲ, ಸೊ ಹಂಗಾಗಿ ರೆಡಿ ಮಾಡ್ಕೊತಿದ್ದೆ ಗೈಸ್. ಫಸ್ಟು ನಾನು ಅರಿಶಿನ ಕುಂಕುಮ ವಿಭೂತಿ ಎಲ್ಲ ಇಟ್ಕೊಂಡೆ. ಯಾಕಂದರೆ ಫಸ್ಟ್ ಲಕ್ಷ್ಮೀ ಪೂಜೆ ಮಾಡ್ತಿರೋದ್ರಿಂದ ನಾವು ಫಸ್ಟು ಲಕ್ಷ್ಮಿ ಥರನೇ ರೆಡಿ ಆಗಿಬಿಟ್ಟು ಹಬ್ಬ ಮಾಡಿದ್ರೆ ಏನೋ ಒಂಥರ ಕಳೆ ಬರುತ್ತೆ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ನಾವು ಫಸ್ಟು ಹಂಗೆ ಅಂದ್ಕೊತೀವಿ ಹೆಣ್ಮಕ್ಳು. ಸೊ ಹಂಗಾಗಿ ನಾನು ಹಂಗೆ ಅಂದ್ಕೊಂಡು ವಿಭೂತಿ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡೆ. ನೆಕ್ಸ್ಟ್ ಅದಾದ ನಂತರ ಕಾಯಿಗೆ ವಿಭೂತಿ ಹಚ್ಚೋಣ ಅಂದ್ಕೊಂಡೆ. ಸುಮಾರು ದಿನದಿಂದ ಇಟ್ಟಿದ್ದೀನಿ ಈ ಕಾಯಿ, ಯಾಕಂದರೆ ಮೊಳಕೆ ಬರುತ್ತಾ ನೋಡೋಣ ಅಂತ ಈ ಕಾಯಿನ ಇಟ್ಟಿದ್ದೀನಿ. ಅಂದರೆ ಇನ್ನು ಸ್ವಲ್ಪ ಹಸಿ ಇದೆಯಲ್ಲ, ಸೊ ಹಂಗಾಗಿ ಮೊಳಕೆ ಬರ್ಬೋದು, ಇನ್ನು ಸ್ವಲ್ಪ ಅದನ್ನೇ ಇಟ್ಟೋಣ ಅಂತ ಅಂದ್ಕೊಂಡು ಅದನ್ನೇ ಇಟ್ಟಿದ್ದೀನಿ ಗೈಸ್. ಅಂದರೆ ಇದು ಕೊಬ್ಬರಿ ಆಗಿರೋದು ಇಟ್ಬಾರ್ದು, ಒಳಗಡೆ ಎಳ್ನೀರು ಹಳ್ಳಾಡ್ತಿದ್ರೆ ಇಟ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ಕೊಬ್ಬರಿ ಆಗಿರೋದನ್ನ ಇಟ್ಬಾರ್ದು ಅಂತಾರೆ. ಇದು ಇನ್ನು ಹಸಿ ಇತ್ತು, ಒಳಗಡೆ ಕಾಯಿ ನೀರು ಹಳ್ಳಾಡ್ತಿತ್ತು. ಸೊ ಹಂಗಾಗಿ ನಾನು ಇದನ್ನೇ ಇಟ್ಟಿದ್ದೀನಿ. ಸೊ ವಿಭೂತಿ ಎಲ್ಲ ಹಚ್ಕೊಂಡು ಇದನ್ನೇ ಇಟ್ಕೊತಾ ಇದ್ದೆ. ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ನೋಡಿ ಗೈಸ್. ನೆಕ್ಸ್ಟ್ ಅದಾದ ನಂತರ ನಾನು ಕಳಸ ಎಲ್ಲ ರೆಡಿ ಮಾಡಿಕೊಂಡೆ. ಕಳಸ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಅದಾದ ನಂತರ ನಮ್ಮ ಮನೇಲಿ ಒಂದು ಪುಟ್ಟ ಲಕ್ಷ್ಮಿ ಫೋಟೋ ಇದೆ, ಅದಕ್ಕೇ ನಾವು ಪೂಜೆ ಮಾಡಿಬಿಟ್ಟು ಅದ್ರ ಮುಂದೆನೇ ಲಕ್ಷ್ಮಿ ಇಡೋದು. ಸೊ ಹಂಗಾಗಿ ಆ ಲಕ್ಷ್ಮಿನ ರೆಡಿ ಮಾಡೋಣ ಅಂದ್ಬಿಟ್ಟು ಅರಿಶಿನ ಕುಂಕುಮ ಅಕ್ಷತೆ ವಿಭೂತಿ ಎಲ್ಲ ಹಚ್ತಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಮ್ಮ ಮನೇಲಿ ಪುಟ್ಟದಾಗಿ ಮಾಡಿದ್ರೂ ಒಂಥರ ಖುಷಿ ಆಗುತ್ತೆ. ಅಂದರೆ ನೆಮ್ಮದಿಯಿಂದ ಆರಾಮಾಗಿ ಪೂಜೆ ಮಾಡ್ಬೋದು, ಏನು ಗಡಿಬಿಡಿ ಇಲ್ಲ, ಯಾರ್ದು ಕಿರಿಕಿರಿ ಇರಲ್ಲ, ಏನಿಲ್ಲ. ಸೊ ಹಂಗಾಗಿ ನೆಕ್ಸ್ಟ್ ಈ ಕಡೆ ಮತ್ತೆ ನಾನು ಹೂವೆಲ್ಲ ಮುಡಿಸ್ಕೊತಿದ್ದೀನಿ. ಅಣ್ಣ ಹಾಸನ್ಗೆ ಹೋಗಿದ್ರು, ಅಲ್ಲೇ ಹೂವೆಲ್ಲ ತರ್ತೀನಿ ಅಂತ ಹೇಳಿದರು. ಸೊ ಹಂಗಾಗಿ ಫಸ್ಟು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ನೆಕ್ಸ್ಟ್ ಅದಾದ ನಂತರ ಅಣ್ಣಂಗೆ ವೆಯ್ಟ್ ಮಾಡಿ ಅದಾದಮೇಲೆ ಪೂಜೆ ಸ್ಟಾರ್ಟ್ ಮಾಡಿದ್ದು. ಅಣ್ಣ ಬಂದಿದ್ದು 6:15 ಆಗಿತ್ತು ಅನಿಸುತ್ತೆ ಕರೆಕ್ಟಾಗಿ. ಅವರು ಹಾಲೆಲ್ಲ ಕರಿಬೇಕಲ್ಲ, ಸೊ ಹಂಗಾಗಿ ಅಲ್ಲಿ ಅವ್ರ ಫ್ರೆಂಡ್ ಮನೆ ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ಹಬ್ಬಕ್ಕೆ ಹೋಗಿದ್ರು. ನಮ್ಮ ಮನೇಲಿ ಹೆಂಗಿದ್ರು ಲೇಟ್ ಅಲ್ವಾ, ಸೊ ಹಂಗಾಗಿ ಅಲ್ಲಿಗೆ ಹೋಗಿದ್ರು. ಸೊ ಹೂವೆಲ್ಲ ಅಲ್ಲೇ ತರ್ತೀನಿ ಅಂತ ಹೇಳಿದರು. ಹೂವು ಹಣ್ಣು ಎಲ್ಲ ಅಲ್ಲೇ ತಂದರು. ಸೊ ನಾವು ಇಲ್ಲಿ
ಸಂಜೆ ಮೇಲೆಲ್ಲ ಪೂಜೆ ಮಾಡಿದ್ದು. ಸೊ ಹಂಗಾಗಿ ಅವರು ಅಲ್ಲಿಗೆ ಹೋಗಿ ಅಲ್ಲಿಂದ ಹೂವೆಲ್ಲ ತೊಗೊಬರೋ ಸ್ವಲ್ಪ ಲೇಟ್ ಆಯಿತು. ಸೊ ಹಂಗಾಗಿ ನಾನು ಅವ್ರಿಗೆ ವೆಯ್ಟ್ ಮಾಡ್ತಿದ್ದೆ. ನೆಕ್ಸ್ಟ್ ಬಂದ ತಕ್ಷಣವೇ ಹೂವು ಎಲ್ಲ ತಂದರು. ಸೊ ನಾನು ಅಲಂಕಾರ ಎಲ್ಲ ಮಾಡ್ಕೊತಾ ಇದ್ದೀನಿ ನೋಡಿ. ಹೂವಲ್ಲಿ ನಂಗೆ ದೇವ್ರ ಪೂಜೆ ಮಾಡೋದು ಮತ್ತು ಅಲಂಕಾರ ಮಾಡೋದು ದೇವ್ರಿಗೆ ಅಂದರೆ ತುಂಬ ಇಷ್ಟ. ಸೊ ಹಂಗಾಗಿ ನನಗೆ ಇಷ್ಟಪಟ್ಟು ನಾನು ಮಾಡ್ತೀನಿ. ನನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ದೇವ್ರ ಪೂಜೆ ಮಾಡೋದಂದರೆ ನನಗೆ ತುಂಬ ಇಷ್ಟ. ಸೊ ಹಂಗಾಗಿ ಮಾಡ್ತೀನಿ. ಮತ್ತು ಹಣ್ಣುಗಳೆಲ್ಲ ತಂದಿದ್ರು, ಹಣ್ಣುಗಳೆಲ್ಲ ಇಟ್ಕೊತಿದ್ದೆ. ಒಂದು ಪ್ಲೇಟ್ಗೆ ಹಾಕಿಟ್ಟಿದ್ದೆ ಫಸ್ಟೇ, ಅದನ್ನೆಲ್ಲ ಇಟ್ಕೊತಿದ್ದೀನಿ ನೋಡಿ ನಾನು. ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಕ್ಯಾಶ್ ಇತ್ತು ಅಂದ್ಬಿಟ್ಟು ಅಣ್ಣ ಕೊಟ್ಟರು ಪೂಜೆ ಮಾಡು ಅಂತ. ಸೊ ಹಂಗಾಗಿ ಪೂಜೆ ಮಾಡ್ತಾಯಿದ್ದೀನಿ ನೋಡಿ. ನನಗಂತೂ ತುಂಬ ಖುಷಿ ಆಯಿತು ಲಕ್ಷ್ಮೀ ಪೂಜೆ ಮಾಡಿದ್ದು. ಹೋದ ವರ್ಷ ನಾನು ನನ್ನ ಗಂಡನ ಮನೇಲಿದ್ದೆ, ಸೊ ಅಲ್ಲಿ ಮಾಡಿದ್ದೆ. ಅಲ್ಲೂ ಅಷ್ಟೇ, ಅಲ್ಲೂ ಚೆನ್ನಾಗಿ ಮಾಡ್ತಾರೆ ಪೂಜೆನ. ನಮ್ಮ ಅತ್ತೆ, ನಮ್ಮ ಮಾವ ಮತ್ತು ಅವ್ರ ತಂಗಿ ಬರ್ತಾರೆ, ನಮ್ಮ ಹಸ್ಬೆಂಡ್ ತಂಗಿ, ಅವ್ರು ಮಾಡಿಕೊಡ್ತಾರೆ. ತುಂಬ ಖುಷಿ ಆಯಿತು. ಇಲ್ಲಿ ನಾನು ಈ ವರ್ಷ ಪೂಜೆ ಮಾಡ್ತಿರೋದು. ನಾನು ನೆಕ್ಸ್ಟ್ ಇಯರ್ ಇರಲ್ಲ, ನೋಡಬೇಕು ಯಾವ ಥರ ಮಾಡ್ತಾರೆ ಅಂತ. ಸೊ ಅದಕ್ಕೆ ನಮ್ಮ ಮನೇಲಿ ಅಮ್ಮಂಗೆ ಏನೂ ಗೊತ್ತಾಗಲ್ಲ ಅಲ್ವಾ ಲಕ್ಷ್ಮಿ ಕೂರ್ಸೋದೆಲ್ಲ. ಸೊ ಹಂಗಾಗಿ ನಾವು ಗ್ರ್ಯಾಂಡಾಗಿ ಸ್ಯಾರಿ ಎಲ್ಲ ಹಾಕಿ ಲಕ್ಷ್ಮಿ ಪೂಜೆ ಮಾಡಲ್ಲ, ಸಿಂಪಲ್ಲಾಗಿ ಹಿಂಗೆ ಮಾಡ್ತೀವಿ ಅಷ್ಟೇ. ಅಂದರೆ ಅಮ್ಮಂಗೆ ಗೊತ್ತಾಗಲ್ಲ ಅಲ್ವಾ ಯಾವ ಟೈಮಿಗೆ ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಹಂಗಾಗಿ ಸಿಂಪಲ್ಲಾಗಿ ಲಕ್ಷ್ಮಿ ಪೂಜೆ ಮಾಡಿದ್ದಷ್ಟೇ. ಇಲ್ಲ ಅಂದರೆ ಅಣ್ಣ ಮಾಡ್ತಾರೆ ಸಿಂಪಲ್ಲಾಗಿ ಲಕ್ಷ್ಮೀ ಪೂಜೆನ. ನೆಕ್ಸ್ಟ್ ಅದಾದ ನಂತರ ಊಟ ಮಾಡಿದ್ವಿ. ಪೂಜೆ ಎಲ್ಲ ಮುಗೀತು, ಊಟ ಮಾಡಿ ಮಲ್ಕೊಂಡ್ವಿ. ಊಟಕ್ಕೆ ಒಬ್ಬಟ್ಟು, ಕೋಸಂಬರಿ, ಪಾಯಸ, ಚಕ್ಲಿ, ಅನ್ನ ಸಾಂಬಾರೆಲ್ಲ ಇತ್ತು. ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಫೈನಲಿ ಈ ಥರ ಕಾಣಿಸ್ತಿತ್ತು ನಮ್ಮನೆ ಪುಟ್ಟ ಮಹಾಲಕ್ಷ್ಮಿ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಿಮಗೆಲ್ಲ ಹೇಗೆ ಕಾಣಿಸ್ತಿದೆ ಮತ್ತು ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ತಿಳಿಸಿ ಗಾಯ್ಸ್.